ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ರುಚಿಕರವಾದ ಬಾಳೆಹಣ್ಣಿನ ಬನ್ಸ್ ಮಾಡುವುದು ಹೇಗೆಂಬ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಬಾಳೆಹಣ್ಣು ತಂದು ಅದು ಖರ್ಚಾಗದೆ ಉಳಿದಿರುತ್ತೆ. ಅದು ವೇಸ್ಟ್ ಆಗದೆ ಇರುವ ಹಾಗೆ ಈ ಥರ ಬನ್ಸ್ ಮಾಡಿ ಅದನ್ನು ನಾವು ಖಾಲಿ ಮಾಡ್ಕೋಬಹುದು. ತಿನ್ನಲಿಕ್ಕೂ ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಾದಿಯಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. 10-12 ಆಗುವಷ್ಟು ಬಾಳೆಹಣ್ಣನ್ನು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಬನ್ಸಿಗೆ ಹಿಟ್ಟು ಸಿದ್ಧಪಡಿಸ್ಕೊತಾ ಇದ್ದೀನಿ. ಈ ಬಾಣಲಿಗೆ 1/4 ಚಮಚ ಆಗುವಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ. 2-3 ಚಮಚ ಆಗುವಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಆಗುವಷ್ಟು ಸೋಡಾ ಪುಡಿ, ಅಡಿಗೆ ಸೋಡಾ ಹಾಕೊಳ್ತಾ ಇದ್ದೀನಿ. ಈ ಬನ್ಸ್ ಮಾಡಬೇಕಾದ್ರೆ ಅದಕ್ಕೆ ಅಡಿಗೆ ಸೋಡಾ ಹಾಕಲೇಬೇಕಾಗುತ್ತೆ, ಇಲ್ಲದ್ರೆ ಬನ್ಸ್ ಉಬ್ಬೋದಿಲ್ಲ. ಅರ್ಧ ಲೋಟ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ಬಿಡಿಸಿಟ್ಕೊಂಡ ಬಾಳೆಹಣ್ಣು ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಳೆಹಣ್ಣು ಚೆನ್ನಾಗಿ ಪೇಸ್ಟ್ ಆಗೋ ಥರ ನಾವು ಕೈಯಲ್ಲಿ ಚೆನ್ನಾಗಿ ತಿಕ್ಕೋಬೇಕು. ಇದನ್ನು ನೋಡಿ, ಈ ಥರ ಬಾಳೆಹಣ್ಣನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಥರ ಆಗಬೇಕದು. ಇದಕ್ಕೆ 1/4 ಲೋಟ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಪೇಸ್ಟ್ ಇದ್ದಾಗಿದೆ. ಇದಕ್ಕೆ ಅರ್ಧ kg ಮೈದಾ ಹಿಟ್ಟು, ಈಗ ಅದಕ್ಕೆ ಅರ್ಧ ಲೋಟ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಚಪಾತಿ ಹಿಟ್ಟಿನ ಅಂದಾಜಿಗೆ ನಾವು ಅದನ್ನು ಕಲಿಸ್ಕೋಬೇಕು. ಇದಕ್ಕೆ ನಾವು ನೀರು ಹಾಕೊಳ್ತಾ ಇಲ್ಲ, ನೀರು ಹಾಕೊಳ್ಳಬಾರ್ದು. ಈಗ ಇದು ಹಿಟ್ಟು ನೀರಾದರೆ ಸ್ವಲ್ಪ ಹಿಟ್ಟು ಬೇರೆ ಮೈದಾ ಹಿಟ್ಟು ಸೇರಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾದು ಬಿಟ್ಟು ಕಲಿಸ್ಬೇಕು. ಇದನ್ನು ಗಂಟು ಆಗಬಾರ್ದು. ಕಲಿಸ್ಬೇಕಾದ್ರೆ ಕೈಗೆ ಅಂಟಿದರೆ ಸ್ವಲ್ಪ ಎಣ್ಣೆ ಮುಡ್ಸ್ಕೋಬೋದು ಕೈಗೆ. ನೋಡಿ, ಹಿಟ್ಟು ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಚಪಾತಿ ಹಿಟ್ಟಿನ ಅಂದಾಜು ಕಲಿಸ್ಕೋಬೇಕು. ಇದನ್ನೀಗ ನಾನು ಮುಚ್ಚಿಡ್ತಾ ಇದ್ದೀನಿ. 8 ಗಂಟೆ ಕಾಲ ಹಾಗೆ ಮುಚ್ಚಿಡಬೇಕು. ಆಮೇಲೆ ಬನ್ಸ್ ಕರಿಬೇಕು. ರಾತ್ರಿ ಹಿಟ್ಟು ಕಲಸಿಟ್ಟು ಬೆಳಿಗ್ಗೆ ಕರ್ಕೋಬಹುದು, ಇಲ್ಲಾಂದ್ರೆ ಬೆಳಿಗ್ಗೆ ಹಿಟ್ಟು ಕಲಸಿ ಸಾಯಂಕಾಲ ಕರಿಬಹುದು. ಅಲ್ಲಿವರೆಗೂ ಅದನ್ನು ಬಿಡಬೇಕಾಗತ್ತೆ. ಈ ಬನ್ಸ್ ಹಿಟ್ಟು ನಾವು 8 ಗಂಟೆ ಕಾಲ ಹಾಗೆ ಕಲಸಿ ಇಟ್ಟಿದ್ವಿ. ಈಗ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಬರಬೇಕು ಹಿಟ್ಟದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ಈಗ ಇದನ್ನು ನಾವು ಬನ್ಸ್ ಲಟ್ಸಿ ಕರು ತೋರಿಸ್ತಾ ಇದ್ದೀವಿ. ಬನ್ಸು ನಾವು ಲಟ್ಸುವಾಗ ಇಷ್ಟೇ ಲಟ್ಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇದೇ ಸೈಜ್ ಬರಬೇಕಿದು. ಅತ್ಯಂತ ರುಚಿಕರವಾದ ಬನ್ಸು ಸಿದ್ಧವಾಗಿದೆ. ಇದು ಸಂಜೆ ಹೊತ್ತು ಮಕ್ಕಳಿಗೆ ಕರೆದು ಕೊಡಲಿಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ ಹಾಕೊಂಡು ತಿನ್ನಲಿಕ್ಕೆ ಇನ್ನೂ ರುಚಿಯಾಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.